ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಶಾರ್ಟ್ ಆಗಿರತಕ್ಕಂಥ 2 ಅಪ್ಡೇಟ್ಗಳಿದ್ದಾವೆ. MCC ಮತ್ತು ಕಾಮೆಡ್ಕೆ ಕುರಿತಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ನೀಡ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ನೀಟ್ 2025 ಕೌನ್ಸಿಲಿಂಗ್ನಲ್ಲಿ ಮತ್ತೊಮ್ಮೆ ಥರ್ಡ್ ಟೈಮು MCC ಆಲ್ ಇಂಡಿಯಾ ಕೋಟಾದ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ರಿಸಲ್ಟನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಈ ದಿನ ಈ ಎಕ್ಸ್ಟೆನ್ಷನ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನನ್ನು ಕೂಡ MCCಯ ಒಂದು ಪೋರ್ಟಲ್ನಲ್ಲಿ ನೀಡಿದ್ದಾರೆ. MCC ಅವರು ರೀಸೆಂಟಾಗಿ ಹೊರಡಿಸಿರುವ ಒಂದು ನೋಟಿಸ್ನಲ್ಲಿ ಅರ್ಜೆಂಟ್ ಅಟೆನ್ಷನ್ ಕ್ಯಾಂಡಿಡೇಟ್ಸ್ ಅಂಥೇಳಿ ಇನ್ ರೆಫರೆನ್ಸ್ ಟು ಮೆನಿ ರಿಕ್ವೆಸ್ಟ್ ಬೀಯಿಂಗ್ ರಿಸೀವ್ಡ್ ಫ್ರಮ್ NRI ಆ್ಯಂಡ್ CW ಕ್ಯಾಂಡಿಡೇಟ್ಸ್ ಆ್ಯಂಡ್ ಆನ್ಗೋಯಿಂಗ್ ಕೋರ್ಟ್ ಕೇಸಸ್. ಸೊ 3 ರೀಸನನ್ನು ನೀಡಿದ್ದಾರೆ. ಒಂದು NRI ಕ್ಯಾಂಡಿಡೇಟ್ಸ್ಗಳ ಕುರಿತು, ಅದಾದಮೇಲೆ CW ಕ್ಯಾಂಡಿಡೇಟ್ಸು ಮತ್ತು ಆನ್ಗೋಯಿಂಗ್ ಕೋರ್ಟ್ ಕೇಸಸ್ ಕುರಿತಾಗಿ ಇರತಕ್ಕಂಥ ಒಂದು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಚಾಯ್ಸ್ ಫಿಲ್ಲಿಂಗು ಮತ್ತು ರೌಂಡ್ 1 UG ಕೌನ್ಸಿಲಿಂಗ್ ರಿಸಲ್ಟನ್ನು ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದು CW ಅಂತಂದರೆ ಚಿಲ್ಡ್ರನ್ ವಿಡೋಸ್ ಆಫ್ ಆರ್ಮ್ಡ್ ಫೋರ್ಸಸ್. ಎಲ್ಲೆಲ್ಲಿ ರಿಸರ್ವೇಷನ್ ಈ CW ಕ್ಯಾಂಡಿಡೇಟ್ಸ್ಗೆ ಅಂತಂದರೆ ದೆಹಲಿ ಯೂನಿವರ್ಸಿಟಿಯ 85% ಕೋಟಾಕ್ಕೂ ಕೂಡ ಇವರು ಎಲಿಜಿಬಿಲಿಟಿಯನ್ನು ಪಡಿತಾರೆ. ಜೊತೆಗೆ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜಸ್ ಪುಣೆ, ಜೊತೆಗೆ ESIC ಹಾಸ್ಪಿಟಲ್ಗೂ ಕೂಡ ಈ CW ಕ್ಯಾಂಡಿಡೇಟ್ಸ್ ರಿಸರ್ವೇಷನ್ನು ಎಲಿಜಿಬಿಲಿಟಿಯನ್ನು ಪಡೆದಿರ್ತಾರೆ. ಸೊ ಹಾಗಾಗಿ ಚಿಲ್ಡ್ರನ್ ವಾರ್ಡ್ಸ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಕೂಡ CW ಕ್ಯಾಂಡಿಡೇಟ್ಸ್ನಲ್ಲಿ ಬರ್ತಾರೆ. ಚಿಲ್ಡ್ರನ್ ವಾರ್ಡ್ಸ್ ಆಫ್ ಆರ್ಮ್ಡ್ ಫೋರ್ಸಸ್ ಪರ್ಸ್ನಲ್ಲು, ಈವನ್ ಸರ್ವೀಸಿಂಗ್ ಇದ್ದರೂ ಬರ್ತಾರೆ ಅಥವಾ ರಿಟೈರ್ಡ್ ಆದರೂ ಕೂಡ ಬರ್ತಾರೆ. ಈ ಗ್ಯಾಲೆಂಟ್ರಿ ಅವಾರ್ಡ್ ವಿನ್ನರ್ಸ್ ಇರ್ತಾರೆ ಈ ಆರ್ಮ್ಡ್ ಫೋರ್ಸಸ್ನಲ್ಲಿ, ಅವರ ಚಿಲ್ಡ್ರನ್ಸು, ಅವರ ಮಕ್ಕಳು ಕೂಡ ಬರ್ತಾರೆ. CWV, NRI ಮತ್ತು ಕೋರ್ಟ್ ಕೇಸಸ್ನ ಹಿನ್ನೆಲೆಯಲ್ಲಿ ಆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಪ್ಡೇಟ್ ಆಗಿರೋ ಡೇಟು ಅಂದರೆ ಚಾಯ್ಸ್ ಫಿಲ್ಲಿಂಗ್ ಫಾರ್ ರೌಂಡ್ 1 ಅಂಥೇಳಿ 9th August 2025, 9ನೇ ತಾರೀಕುವರೆಗೂ ಕೂಡ ಚಾಯ್ಸ್ ಫಿಲ್ಲಿಂಗನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಚಾಯ್ಸ್ ಲಾಂಕಿಂಗನ್ನು ಕೂಡ ಸೇಮ್ ಡೇಟ್ವರೆಗೂ ಕೂಡ 9th August ವರೆಗೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ರಿಸಲ್ಟ್ ಡಿಕ್ಲರೇಷನ್ ಆಫ್ ರೌಂಡ್ 1 ಇದು 11th Augustಗೆ ನಿಮಗೆ ರೌಂಡ್ 1 ಡಿಕ್ಲರೇಷನ್ ಆಗ್ತದೆ. ಇದು ಥರ್ಡ್ ಟೈಮು ಎಕ್ಸ್ಟೆನ್ಷನ್ ಆಗಿರ್ತಕ್ಕಂಥದ್ದನ್ನು ಗಮನಿಸಿ. ಕಾಮೆಡ್ಕೆ ಪೋರ್ಟಲ್ನಲ್ಲಿ ಇರೋದು ಒಂದೇ ಒಂದು ಅಪ್ಡೇಟು ಅಂತಂದರೆ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ಶುಡ್ ಅಪ್ಲೋಡ್ ದೇರ್ ಪಾಸ್ಡ್ ಮಾರ್ಕ್ಸ್ ಕಾರ್ಡ್ ಆನ್ ಆರ್ ಬಿಫೋರ್ 11th August 2 PM ಅಂಥೇಳಿ. ಸೊ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ಆಗಿ ಎಕ್ಸಾಮ್ 3 ತೆಗೆದುಕೊಂಡಿರ್ತಕ್ಕಂಥ PUCಯ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಆಗಿರ್ತೀರಿ. ಯಾರೆಲ್ಲ ಕಾಮೆಡ್ಕೆ ಎಕ್ಸಾಮನ್ನು ಬರೆದಿರ್ತೀರಿ ಅವರು 11th August 2 ಗಂಟೆಯ ಒಳಗಾಗಿ ನಿಮ್ಮ ಒಂದು ಮಾರ್ಕ್ ಶೀಟನ್ನು, ಮಾರ್ಕ್ಸ್ಗಳನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದು. ಮರೆಯದೆ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.